ನಮಸ್ಕಾರ. ತಮ್ಮ ಹೆಸರು? ಪ್ರಕಾಶ್ ಕದ್ರಿ. ಎಲ್ಲಿಂದ ಬಂದಿದ್ರಿ? ಮಂಗಳೂರು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪ್ರಕಾಶ್ ಕದ್ರಿ. ಎಲ್ಲಿಂದ ಬಂದಿದ್ದೀರಿ? ಮಂಗಳೂರಿನಿಂದ. ನೋಡಿ ಡಾಕ್ಟರ್ ಪ್ರಕಾಶ್ ಅವರೇ, ತಾವೊಂದು ಪುಸ್ತಕ ಬರೆದಿದ್ದೀರಿ ಅಂತ ಹೇಳಿದ್ರಿ, ಇದೇನಾ ಪುಸ್ತಕ? ನೋಡಿ, ಪುರುಷ ಪ್ರಕಾಶಂ ಅಂತ ಒಂದು ಪುಸ್ತಕನ ಇವರು ಪ್ರಕಾಶ್ ರವರು ಬರೆದಿದ್ದಾರೆ. ಇದು ಓದಿದೆ, ತುಂಬ ಮಾಹಿತಿ ಇದೆ. ಇದ್ರ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಅವರೇ ತಿಳಿಸ್ಕೊಳ್ತಾರೆ. ಪ್ರಕಾಶ್ ಅವರೇ, ಈ ಪುಸ್ತಕ ನೀವು ಬರೆದಿರೋ ಉದ್ದೇಶ ಏನು? ನನಗೆ 87ರಲ್ಲಿ ಮದುವೆ ಆಗುವಂತ ಆಯಿತು. ಆವಾಗ ನನ್ನ ಫ್ರೆಂಡ್ ಒಬ್ಬರು ಹಿರಿಯರು, ನೀವು ಸರ್ಕಮ್ಸೆಷನ್ ಮಾಡಿ ಅಂತ ಹೇಳಿದರು. ನನಗೆ ಹಿಂದೂಗಳು ಕೊಟ್ಟು ಮಾಡಿ ಗೊತ್ತಿರಲಿಲ್ಲ. ಇಲ್ಲ, ಅದು ಆರೋಗ್ಯ ದೃಷ್ಟಿಯಲ್ಲಿ ನಿರ್ಮಲ್ ಭಾರಿ ಒಳ್ಳೆಯದು, ನೀವು ಮಾಡಿ ಅಂತ ಹೇಳಿದರು. ನಾವು ಮಾಡಿಗೆ ರೆಡಿ ಆಗ ನಾನೊಂದು ಕರಾವಳಿ ಸೋಷಿಯಲ್ ಸರ್ವಿಸ್ ನಾನೊಂದು ಗ್ರೂಪ್ ಕಟ್ಟಿದ್ದೆ. ಆ ಹುಡುಗರಿಗೆ ತಿಳಿಸಿದೆ. ಒಂದಿಬ್ಬರು ನನ್ನ ಜೊತೆ ಕಟ್ ಮಾಡುವಂತ ವಯಸ್ಸಿದೆ. ಮೂರನೇ ಅವನು ಅವರು ಅಪ್ಪನೂ ಆಗಿದ್ರೆ ಕಟ್ ಮಾಡಿದ್ರ ಅಂತ ನನಗೆ ಒಂದು ಪ್ರಶ್ನೆ ಹಾಕಿದ. ಇದರಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗಿ ನಾನು ಕಟ್ ಮಾಡಿ ಬಿಟ್ಬಿಟ್ಟು, ನಾನು ವಾತ್ಸಾಯನ ಕಾಮಸೂತ್ರದಲ್ಲಿ ಶಿಶ್ನಕ್ಕೆ ಬಟ್ಟೆ ಕಟ್ಟಿದರೆ ಸ್ವಚ್ಛ ಆಗ್ತದೆ ಅಂತ ಒಂದು ಕ್ಲೂ ಅಲ್ಲಿ ನನಗೆ ನೆನಪಿದ್ದದ್ದು. ಅದು ಕಟ್ಟುದಂದ್ರೆ ನಾವೆಲ್ಲ ಬ್ಯಾಂಡೇಜ್ ಅಂತ ಹೇಳಿಸ್ಬಿಟ್ಟು ಅದು ತಪ್ಪಾರ್ಥದಿಂದ ಅದನ್ನು ಬಿಟ್ಟು ನಿಜವಾಗಿ ಅವರು ಒಂದು ಪುಟಕೋಸಿ ನಮ್ಮ ತುಳಿನಲ್ಲಿ ಮಲಯಾಳದಲ್ಲೆಲ್ಲ ಕಾಮನ್ ಅಂತ ಹೇಳ್ತೇವೆ, ಒಂದು ನೂಲು ಹಾಕಿ ಉಳಿದಾರ ಹಾಕಿ ಒಂದು ಬಟ್ಟೆಯನ್ನು ಕಟ್ಟು. ನಾವು ಈ ಕಡೆ ಲಂಗೋಟಿ ಅಂತ. ಸರಿ, ಇಲ್ಲಿ ಲಂಗೋಟಿ ನಾವು ಹನುಮಾನ್ ಕಾಚ ಅಂತ ಹೇಳಿ. ಹನುಮಾನ್ ಕಾಚ ಅಂತ ಇದು ಬರೀ ನೂಲಲ್ಲಿ ಕಟ್ ಮಾಡಿ. ನಾನು ಇಲ್ಲಿ ಹನುಮಾನ್ ಕಾಚನೆ ಲಂಗೋಟಿಯನ್ನೇ ಇಲ್ಲಿ ತಿಳಿಸಿದ್ದೇನೆ. ಆಗ ನಮ್ಮ ಚರ್ಮವನ್ನು ಮೇಲಿಡಬೇಕು ಅಂತ ಒಳಗಡೆ. ಆಗ ಮೊದಲಿಗೆ ಇಲ್ಲಿ ಸ್ವಲ್ಪ ನೋವಾಗ್ತದೆ. ಯಾಕಂದ್ರೆ ನಮ್ಮ ಮೂತ್ರದಲ್ಲಿ 10-15 ಥರದ ಲವಣಾಂಶಗಳು ಇದೆ. ಅದು ನಿಂತು ಸ್ವಲ್ಪ ಸಾಫ್ಟ್ ಆಗಿದೆ. ಅದನ್ನ ಬಟ್ಟೆ ತಾಗಲು ಸ್ವಲ್ಪ ನೋವಾಗ್ತದೆ. ಕೆಲವರು ಬಿಟ್ಟು ಬಿಡ್ತಾರೆ. ಆದರೆ ನಾನು ಸ್ವಲ್ಪ ಗರ್ವ ಕಟ್ಟಿ ಅದನ್ನು ಮಾಡಿದೆ. ಮತ್ತೆ ಮುಂದಕ್ಕೆ ಅದು ನೋವಿಗೆ ತೆಂಗಿನ ಎಣ್ಣೆಯ ಒಂದು ಸಣ್ಣ 2-3 ತುಂಡು, 1 ಇಂಚ್ ಅಗಲ 2 ಇಂಚ್ ಉದ್ದದ್ದು ಬಟ್ಟೆ ತುಂಡು ಮಾಡಿ ಅದನ್ನು ತೆಂಗಿನೆಣ್ಣೆಯಲ್ಲಿ ಮುಡಿಸಿ ಹಿಂಡಿ ಇದಕ್ಕೆ ಸುತ್ತು ಬಿಟ್ಟು ಆಮೇಲೆ ಕಾಚೆ ಕಟ್ಟುವಾಗ ಆ ಎಣ್ಣೆ ಇದಕ್ಕೆ ಅದು 2 ಸಲ ನೋವು ಹೋಗ್ತದೆ. ನೋವು ಹೋದ್ಮೇಲೆ ನಾವು ಮನೆಗೆ ಜ್ಯೋತಿ ಉಟ್ಕೊಳ್ಬೇಕು. ಆ ಜ್ಯೋತಿಯಲ್ಲಿ ಇದನ್ನು ಈ ಗ್ಲ್ಯಾನ್ಸ್ ಅನ್ನು ಉಜ್ಜಿತ ಇರಬೇಕು. ಈ ಉಜ್ಜಿತ ಹೋಗೋಗಿದ್ದು ರಬ್ಬಕ್ಕೆ ಬರುವಾಗ ಇದು ಚರ್ಮ ಮೇಲೆ ಇರುವುದು. ಆವಾಗ ನಾವು ಉಜ್ಜಿತ ಹೋಗುವಾಗ ಇದು ದೊರಗಾಗ್ತಾ ಬರ್ತದೆ. ಈ ದೊರಗಾಗುವ ಬರುವಾಗ ಈ ಚರ್ಮ ಕೆಳಗೆ ಜಾರಲಿಕ್ಕೆ ಕೇಳುವುದಿಲ್ಲ. ಆದ್ರೆ ಇದು ನಿರ್ಮಲ ಇರುವುದು ಮೊದಲ ದಿವಸವೇ ಆಗ್ತದೆ. ಅದೇ ಮೇಲೇನೆ ನಿಲ್ಲಿಕ್ಕೆ 2-3 ವರ್ಷ ತನಕ ಹೋಗ್ತದೆ. ಆದ್ರೆ ನಿರ್ಮಲ ಯಾವಾಗಲೂ ಇರ್ತದೆ. ಆದುದರಿಂದ ಇದು ಈ ತರ ಒಂದು ಉಪಯೋಗನೆ ಆಗ್ತದೆ. ನೋಡಿ ಸ್ನೇಹಿತರೆ, ಈ ಮುಂಜಿ ಅನ್ನೋದು ಸಾಮಾನ್ಯವಾಗಿ ಈ ಮುಸ್ಲಿಂ ಜನಾಂಗದಲ್ಲಿ ಒಂದು ರಿಚುವಲ್ ಸರ್ಕಮ್ಸಿಷನ್ ಅಂತ ಮಾಡ್ತಾರೆ. ಅಂತಂದ್ರಂದ್ರೂ ಸಾಂಪ್ರದಾಯಿಕವಾಗಿ ಅವರು ಈ ಮುಂದೊಗಲನ್ನು, ಅಂದರೆ ಈ ಶಿಶುವಿನ ಮುಂದೆ ಏನು ಚರ್ಮ ಇರ್ತದೆ ಅದನ್ನು ಹುಟ್ಟಿದ ಮೊದಲನೇ ಒಂದು 8 ವರ್ಷದೊಳಗಡೆ ಅದನ್ನು ಕತ್ತರಿಸಿ ಹಾಕುವ ಒಂದು ಸಂಪ್ರದಾಯ ಇದೆ. ಇದಕ್ಕೆ ಮುಂಜಿ ಅಂತ ಅಂತಾರೆ. ಇದರಿಂದ ಈ ಮುಂಜಿ ಮಾಡೋದ್ರಿಂದ ಅನೇಕ ಅನುಕೂಲತೆಗಳಿದೆ. ಅದರಲ್ಲಿ ಪ್ರಪ್ರಥಮವಾಗಿ ಏನಂತಂದರೆ, ಈ ಶಿಶುವಿನ ಮುಂದೊಗಲಿನ ಸುತ್ತ ಕುಳಿತುಕೊಳ್ಳುವ ಒಂದು ಕೊಳೆ ಏನಿದೆ, ಆ ಕೊಳೆ ಕೂತ್ಕೊಳ್ಳೋದಿಲ್ಲ. ಆ ಸ್ಮೆಗ್ಮಾ ಏನಿದೆ, ಸ್ಮೆಗ್ಮಾ ಬಂದ್ಬಿಟ್ಟು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಸೋಂಕು ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಯಾರು ಈ ಮುಂಜಿ ಮಾಡಿಸ್ಕೊಂಡಿರೋದಿಲ್ಲ ಅವ್ರುಗಳಲ್ಲಿ ಲಿಂಗಮಣಿಯ ಒಂದು ಸೋಂಕು ಬಹಳ ಜಾಸ್ತಿ ಬರುವ ಸಾಧ್ಯತೆ ಇದೆ. ಒಂದು ಶೇಕಡ ಅಂಕಿಅಂಶದ ಪ್ರಕಾರ ಈ HIV ರೋಗ ಈ ಸರ್ಕಮ್ಸಿಷನ್ ಮಾಡಿರುವವರಲ್ಲಿ, ಅಂತಂದರೆ ಲಿಂಗಮಣಿಯ ಮುಂದೊಗಲನ್ನು ತೆಗೆದು ಹಾಕಿರುವ ವ್ಯಕ್ತಿಗಳಲ್ಲಿ ತುಂಬ ಕಡಿಮೆ ಇರುತ್ತೆ. ಮತ್ತು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತಂದರೆ ಲೈಂಗಿಕವಾಗಿ ಹಬ್ಬುವ ರೋಗಗಳು ಕೂಡ ಕಡಿಮೆ ಅನ್ನೋದು ಗೊತ್ತಾಗಿದೆ. ಇದಕ್ಕೆ ಕಾರಣ ಇಷ್ಟೇ, ಈ ಮುಂದಿನ ಚರ್ಮ ಏನಿದೆ, ಆ ಮುಂದಿನ ಚರ್ಮ ಲಿಂಗಮಣಿಯನ್ನು ಮುಚ್ಚಿದ್ದಾಗ ಅಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇರ್ತದೆ. ಏಕೆಂದರೆ ದಿನ ತೊಳೆಯೋದಿಲ್ಲ ಎಷ್ಟೋ ಜನ ಆ ಲಿಂಗಮಣಿನ ಹಿಂದಕ್ಕೆ ಸರಗಿಸೋದೇ ಇಲ್ಲ. ಆದ್ದರಿಂದ ಏನಾಗಿದೆ, ಈ ಲಿಂಗಮಣಿಯ ಇನ್ಫೆಕ್ಷನ್ ಅಂದರೆ ಬಲನೈಟಿಸ್ ಮತ್ತು ಬಲನೋಪಾಸ್ತೈಟಿಸ್ ಅನ್ನೋದು ತುಂಬ ಹೆಚ್ಚಾಗಿ ಕಂಡುಬರ್ತದೆ. ಅದನ್ನು ತಡೆಗಟ್ಟೋದಕ್ಕೋಸ್ಕರ ಪ್ರಕಾಶ್ ಅವರು ಕಾಮಸೂತ್ರವನ್ನು ಅಧ್ಯಯನ ಮಾಡಿ
ಹಿಂದೆ ಕಾಮಸೂತ್ರದಲ್ಲಿ ವ್ಯಾತ್ಸಾಯನ ಸುಮಾರು 2000 ವರ್ಷಗಳ ಹಿಂದೆಯೇ ಈ ಒಂದು ಲಿಂಗಮಣಿಯನ್ನು ಮುಂದೊಗಲನ್ನು ಹಿಂದಕ್ಕೆ ಸರಿಸಿ ಅದನ್ನು ಹಾಗೇ ಹಲವಾರು ದಿನ ಅಥವಾ ಹಲವಾರು ತಿಂಗಳುಗಳು ಹಿಂದಕ್ಕೆ ಬಿಟ್ಬಿಡೋದ್ರಿಂದ ಈ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಸುಮಾರು ದಿವಸಗಳು ಚರ್ಮವನ್ನು ಹಿಂದಕ್ಕೆ ಮಾಡಿ ಅಲ್ಲಿಗೆ ಒಂದು ದಾರದ ಮುಖಾಂತರನೋ ಅಥವಾ ಬಟ್ಟೆ ಮುಖಾಂತರನೋ ಅದನ್ನು ಸುತ್ತಿ ಅದೇ ಜಾಗದಲ್ಲಿ ಬಿಡೋದ್ರಿಂದ ಸುಮಾರು ಒಂದು 6 ತಿಂಗಳು 2 ವರ್ಷದೊಳಗಡೆ ಮತ್ತೆ ಅದೇ ಲಿಂಗಮಣಿ ಮುಂದಕ್ಕೆ ಬರೋದಿಲ್ಲ, ಹಿಂದುಗಡೆನೆ ಶಾಶ್ವತವಾಗಿ ಉಳಿಯುವ ಸಾಧ್ಯತೆ ಇದೆ. ಯಾತಕ್ಕೆ ಅಂತಂದರೆ ಹೀಗೆ ಹಿಂದಕ್ಕೆ ತಳ್ಳಲ್ಪಟ್ಟ ಈ ಒಂದು ಚರ್ಮ ಇದೆ ಅದು ಬಿಗಿಗೊಳ್ತಾ ಹೋಗುತ್ತೆ. ಒಂದು ಹಾಗೆ ಬಿಗಿಗೊಳ್ತಾ ಒಂದು 6 ತಿಂಗಳು 1 ವರ್ಷ ಹಾಗೆ ಬಿಟ್ಬಿಟ್ರೆ ಅದು ಮತ್ತೆ ಮುಂದಕ್ಕೆ ವಾಪಸ್ ಬರೋದಿಲ್ಲ. ಅಂದರೆ ಇದು ನೈಸರ್ಗಿಕವಾಗಿಯೇ ಈ ಶಸ್ತ್ರಚಿಕಿತ್ಸೆ ಇಲ್ಲದೆ ಸುನ್ನತಿ ಅಥವಾ ಮುಂಜಿಯನ್ನು ಮಾಡಿದಂತಹ ಒಂದು ಸ್ಥಿತಿಯನ್ನು ಲಿಂಗಮಣಿ ತಲುಪ್ತದೆ. ಇದರಿಂದ ಸೋಂಕುಗಳು ಉಂಟಾಗೋದಿಲ್ಲ. ಆದ್ದರಿಂದ ಯಾರ್ಯಾರು ಹಿಂದೂಗಳು, ಬೇರೆ ಬೇರೆ ಈ ಜನಾಂಗಗಳು ಯಾರಲ್ಲಿ ಈ ಸುನ್ನತಿ ವ್ಯವಸ್ಥೆ ಇಲ್ಲ ಅಂಥವರು ಮಕ್ಕಳು ಒಂದು ವಯಸ್ಸಿಂದಲೇ ಈ ರೀತಿ ಹಿಂದಕ್ಕೆ ಚರ್ಮವನ್ನು ತಳ್ಳಿ ಬಿಡೋದ್ರ ಮುಖಾಂತರ ಲಿಂಗಮಣಿಯ ಒಂದು ಸ್ಪರ್ಶತೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಸೋಂಕುಗಳಾಗೋದನ್ನು ಕಡಿಮೆ ಮಾಡ್ಬೋದು. ಇದರಿಂದ ಜನನೇಂದ್ರಿಯ ಶುಚಿತ್ವವನ್ನು ಕೂಡ ಕಾಪಾಡ್ಬೋದು. ಅದರಿಂದ ಈ ಒಂದು ನಮ್ಮ ಪ್ರಕಾಶ್ರವರು ಏನು ಒಂದು ಹೇಳಿದ್ದಾರೆ ಅದು 100ಕ್ಕೆ 100 ಸತ್ಯ. ಮತ್ತು ಇದು ಸೈದ್ಧಾಂತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಕೂಡ ಅವರು ಕೊಟ್ಟಿರೋ ಮಾಹಿತಿ ಸತ್ಯ. ಇದನ್ನು ಎಲ್ಲರೂ ಅಳವಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾನೆ. ಪ್ರಕಾಶ್ರವರೇ, ಬೇರೆ ಏನಾದರೂ ಹೇಳೋದಿದೆಯಾ ಅದ್ರ ಬಗ್ಗೆ ಹೇಳಿ. ನಮ್ಮ ಮಕ್ಕಳಿಗೆ ಸಣ್ಣದಿರುವಾಗ ಈ ಚರ್ಮ ಹಿಂದೆ ಬರ್ತದೆ. ಕೆಲವು ಮಕ್ಕಳದ್ದು ಆ ಚರ್ಮದಲ್ಲಿ ಸಣ್ಣ ತೂತಿರ್ತದೆ. ಆವಾಗ ಅದರಲ್ಲಿ ಮೂತ ತುಂಬಿ ಅದು ಬೆಲೂನ್ ಥರ ಆಗಿಬಿಟ್ಟು ಸಪೂರದಲ್ಲಿ ಬರ್ತದೆ. ಆಗ ಮಗುವಿಗೆ ಸ್ವಲ್ಪ ನೋವಾಗುವ ಸಾಧ್ಯತೆ ಇದೆ. ಆವಾಗ ಡಾಕ್ಟ್ರುಗಳು ಎಲ್ಲ ಅದು ಕಟ್ ಮಾಡಬೇಕು. ಹಾಗೆ ನನ್ನ ಮಗನಿಗೆ ಆಯಿತು. 32 ವರ್ಷದ ಹಿಂದೆ ನನ್ನ ಮಗನಿಗೆ ಅದು ಸಮಸ್ಯೆ ಬಂತು. ಆಗ ಡಾಕ್ಟ್ರು ಕಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಹೀಗೆ ಒಂದು ಪ್ರಯತ್ನ ಮಾಡ್ತೀರಿ ಅಂತ ಹೇಳಿದೆ. ಅದು ನಾನು ತುಂಬುವಾಗ ಅದನ್ನೆಲ್ಲ ಉಜ್ಜಬೇಕು. ಉಜ್ಜುವಾಗ ಒಳಗಿದ್ದ ಕಶ್ಮಲಗಳು ಬಿಟ್ಟು ಆ ಮೂತ್ರಗಳು ಹೊರಗೆ ಬರ್ತದೆ. ಮತ್ತು ಯಾವಾಗಲೂ ಇದನ್ನು ತಾಯಿಯಾಗಿ ತಂದೆಯಾಗಿ ಹಿಂದೆ ಎಳಿತಾ ಇರಬೇಕು. ಒಂದು 4-5 ವರ್ಷದ ಹುಡುಗರು ಆಗುವಾಗ ಆದರೆ ಅವರೇ ಹೇಳಿಸಿ ಅವರು ಎಳಿತಾ ಇರ್ತಾರೆ. ಈ ಥರ ಮಾಡಿ ನನ್ನ ಮಗನಿಗೆ ಅದು ಸರಿಯಾಗಿದೆ. ಇದು ನನ್ನೊಂದು ಪ್ರಯೋಗ. ಮತ್ತು ಇನ್ನೂ ಕೆಲವರಿಗೆ ಸಂಭೋಗ ಮಾಡುವಾಗ ಸಮಾಗಮ ಆಗುವಾಗ ಅದು ಹಿಂದೆ ಬರ್ತದೆ. ಅದು ಕೆಲವರಿಗೆ ಬರುವುದಿಲ್ಲ. ಕಾರಣ ಏನು, ಇದು ಭಾಳ ಜಾಯಿಂಟ್ ಭಾಳ ಸ್ಟ್ರಾಂಗ್ ಇರ್ತದೆ. ಆವಾಗಲೂ ವೈದ್ಯರುಗಳು ಕಟ್ಟು ಮಾಡಿ ಒಳ್ಳೆಯದನ್ನು ತಿಳಿಸ್ತಾರೆ. ಆದರೆ ನಾನು ಇಲ್ಲಿ ಅದು ಪ್ರಾಕೃತಿಕ ಹೇಗೆ ಮಾಡ್ಬೋದು ಅಂತ ಹೇಳಿದರೆ, ಸಹಜವಾಗಿ ಸಮಾಗ ಆಗುವಾಗ ಪತ್ನಿಯ ಕಾಲನ್ನು ಅಗಲಿಟ್ಟು ನಾವು ಸೇರಿಸುವಂಥ ವಿಧಾನ. ಇಲ್ಲಿ ಕಾಲದ ಹತ್ತಿರ ಮಾಡಿಬಿಟ್ಟು ಪತಿ 2 ಗಂಟನ್ನು ಒತ್ತಿ ಇಟ್ಟುವಾಗ ಇದು ಭಾಳ ಗೀಟು ಮಾತ್ರ ಕಾಣ್ತದೆ, ಸ್ತ್ರೀ ಜನಾಂಗದ್ದು. ಆವಾಗ ಫೋರ್ಸ್ನಲ್ಲಿ ಒತ್ತು ಹೋಗುವಾಗ ಅದು ಬಿಟ್ಟು ಬರುವ ಸಾಧ್ಯತೆ ಇದೆ. ಇದನ್ನು ನಾನು ಇಲ್ಲಿ ಹೇಳಿದ್ದೇನೆ. ಇನ್ನೊಂದು ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ಒಂದು ಪೇಪರ್ನಲ್ಲಿ ಜಯಕಿರಣ್ ಅಂತ ಲಕ್ನೋದಲ್ಲಿ ಒಬ್ಬರು ಮದುವೆ ದಿವಸವೇ ಒಂದು ಔಷಧಿ ತಗೊಂಡು ಲೇಟ್ ಡಿಸ್ಚಾರ್ಜ್ ತಗೊಂಡ್ಬಿಟ್ಟು ಆ ಹೆಣ್ಮಗಳಿಗೆ ಇವನು ಡಿಸ್ಚಾರ್ಜ್ ಆಗಲಿಲ್ಲ. ಆ ಮಗಳು 7 ಸಲ ತೀರಿ ಹೋದರು. ಇಲ್ಲಿ ಹೋಗದ ಡಿಸ್ಚಾರ್ಜ್ ಆದ ಕಾರಣದಿಂದ ಔಷಧಿಯ ಪವರ್ ಅದು ಒಪ್ಪುವಂಥದ್ದೇ. ಇಲ್ಲಿ ಸಹ ನಾನು ಆವಾಗ 2 ಕಾಲಿಟ್ಟದನ್ನು ಹತ್ತಿರ ಮಾಡಿ ಇಡುವಾಗ ಟೈಟ್ ಆಗ್ತದೆ. ಅಂದರೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಸ್ಖಲನ ಆದಮೇಲೆ ಅವರು ದುರ್ಬಲ ಆಗ್ತಾರೆ ಇಬ್ಬರು ಸಹ. ಹಾಗೆ ಅವಳು ದುರ್ಬಲ ಇವನನ್ನು ಹೊಡೆದು ಕುಟ್ಟಿ ಅದು ಹಾಗೆ ಆಯಿತು ಅವಳಿಗೆ. ಇಲ್ಲಿ ನಾನು ಹತ್ತಿರ ಇಟ್ಟು ಮತ್ತು ಹಾಗೇನೇ ಒತ್ತಿಟ್ಟರೆ ಇದು ಟೈಟ್ ಆಗುವಾಗ ಅವನಿಗೆ ಪ್ರೆಷರ್ ಜಾಸ್ತಿ ಬಿದ್ದು ಹೋಗೋ ಸಾಧ್ಯತೆ ಇದೆ. ಇದನ್ನು ನಾನು ಇಲ್ಲಿ ಹೇಳಿದ್ದೆ. ಇನ್ನು ಕೆಲವರಿಗೆ ಪುಸ್ತಕದಲ್ಲಿ ಬೇಕಾದಷ್ಟು ಅಂಶಗಳಿದೆ. ಇನ್ನೊಂದು ಹೇಳ್ತೇನೆ ಸರ್, ವೀರ್ಯಾಣು ಕಮ್ಮಿಯಾಗಿ ಮಕ್ಕಳಾಗುದಿಲ್ಲ. ಅವರಿಗೆ ಪುರುಷ ರತ್ನ ಎಂಬ 4-5 ಇಂಚಿನ ಒಂದು ಗಿಡ ಇದೆ. ಈ ಗಿಡದಲ್ಲಿ ಹೈಯೆಸ್ಟ್ ಅದ್ರ ಬಗ್ಗೆ ಬೇರೆ ಈಗ ಶಿಷ್ಣು, ಏಕೆಂದ್ರೆ ಲಿಂಗಮಣಿ ಬಗ್ಗೆ ಮಾತ್ರ ಈಗ ಅದನ್ನ ಬೇರೆ ಒಂದು ಎಪಿಸೋಡ್. ಪ್ರಕಾಶ್ ಅವರೇ, ತುಂಬ ಸಂತೋಷ ಆಯಿತು. ತಮ್ಮ ಪುಸ್ತಕನ ನಾನು ಓದಿದೆ, ಬಹಳ ಮಾಹಿತಿ ಇದೆ.
ಇದನ್ನ ಪಬ್ಲಿಷ್ ಮಾಡಿ ಇದನ್ನ ಜನಗಳಿಗೆ ಖಂಡಿತ ಉಪಯೋಗ ಆಗುತ್ತೆ. ಈ ಮಾತಿನ ಮದುವೆಯಲ್ಲಿ ಇನ್ನೊಂದು ವಿಷಯ, ಈ ಬುಕ್ನ ನಾನು ಒಂದು 30 ವರ್ಷ 99 ಸಣ್ಣ ಅನಾಥಾಶ್ರಮ ಕಟ್ಟಿದೆ. ಅದು ಸ್ವಲ್ಪ ದುಡ್ಡು ಮತ್ತು ಜಾಗ ಸ್ವಲ್ಪ ಕಳೆದು ಸ್ವಲ್ಪ ಲಾಸ್ ಆಯಿತು. ಹಾಗೆ 2021 ಬಂದಾಯ್ತು ಅನಾಥಾಶ್ರಮ. ಅದೊಂದು ಭಾಳ ದುಃಖ ಇದೆ. ಈ ಪುಸ್ತಕವನ್ನು ನಾನು ಎಲ್ಲ ರಾಜ್ಯಗಳಿಗೆ ಮೋಟ್ರ್ ಬೈಕ್ನಲ್ಲಿ ಹೋಗಿಬಿಟ್ಟು ಒಬ್ಬ ಜನ ನನಗೆ ಬೇಕು, ನನಗೆ ಹೆಚ್ಚು ನಾನು ಕಲೀಲಿಲ್ಲ, ಒಂದು ಮಿಡ್ಲ್ ಸ್ಕೂಲ್ ಕಲಿತಿದ್ದು, ಒಬ್ಬರಿಗೆ ಇಂಗ್ಲೀಷ್ ಗೊತ್ತಿದ್ದ ಮತ್ತು ಬೈಕ್ ರೈಡ್ ಮಾಡೋ ಹುಡುಗರು ಗೊತ್ತಿದ್ದರೆ ನಾನು ಅದನ್ನು ಎಲ್ಲ ಭಾಷೆಗಳಿಗೆ ಅದು ಪ್ರಕಟಣೆ ಹಕ್ಕನ್ನು ಕೊಟ್ಟು ಆ ಹಕ್ಕಿನ ಹಣ ನಮ್ಮ ಆಶ್ರಮ ಬಂದು ಪುನಃ ನನಗೆ ಆಸೆ, ಬೇರೆ ನನಗೆ ಯಾವುದು ಸ್ವಾರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು. ಶುಭಾಶಯಗಳು, ತಮಗೆ ಒಳ್ಳೆಯದಾಗಲಿ. ಆಯ್ತು. ತಾವು ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅದಕ್ಕೆ 100ಕ್ಕೆ 100% ಪ್ರತಿಶಃ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಶರತ್ ಕುಮಾರ್ ಸೈನಿಂಗ್ ಆಫ್. ಎಷ್ಟು ನಿಮಿಷ? 11 ನಿಮಿಷ. ಹಾಂ, ಅದೊಂದು